ಕೆರೆಗಳಿಗೂ MLA ಆಗಲಿ ಇಲ್ಲಿ MP ಆಗಲಿ ಯಾರೇ ಆಗಲಿ ಈ ರೈತರು ಏನಾಗಿದ್ದಾರೆ ಸತ್ತವರು ಬದುಕಿಯವರು ಏನು ಕೇಳಿದ್ರೆ ಒಂದು ಕೆರೆ ಕಟ್ಟಿಗಾರ 3 ತಿಂಗಳಿಂದ ಕೇಳ್ತಾ ಇದೀವಿ. ಈ ಕುಂದುಕೊರತೆ ಮೀಟಿಂಗ್ ಕರೆದಿಲ್ಲ. ಈಗ ತಹಸೀಲ್ದಾರ್ ಅವರು ಇಲ್ಲಿ ಬಂದಿಲ್ಲ. ಇವತ್ತು ತಾಲೂಕ್ ಪಂಚಾಯತಿಗೆ ಬನ್ನಿ ಅಂತ 11 ಗಂಟೆಗೆ ಹೇಳಿದ್ರು. ನಾವು 11 ಗಂಟೆಯಿಂದ ಕಾಯ್ತಾ ಇದೀವಿ. ನೀವು ಅಲ್ಲಿಗೆ ಬನ್ನಿ ಅಂತ ಕೇಳ್ತಾರೆ ಮೇಡಮ್ ಅವರು. ಕೇಳಿದ್ರೆ ಉಡಾಫೆ ಉತ್ತರಗಳನ್ನು ಕೊಡ್ತಾವ್ರೆ. ಅವ್ನು ಯಾರು P1 ಕೊಟ್ಟಿದ್ದಲ್ಲ ಅವ್ನು ಕೇಳ್ಕೊ ಹೋಗಿ ಅಂತಾರೆ. ಏನಿದು? ಈ ದೇಶದಲ್ಲಿ ಸಂವಿಧಾನ ಬದುಕೈತಾ? ರೈತರು ಬದುಕಬೇಕು ಅಂತ ಹೇಳಿದ್ವಿ. ಇವ್ರು ಯಾವುದೋ ಮೀಟಿಂಗ್ ಮಾಡ್ಕೊಂಡ್ರೆ ನಮಗೆ ಕೊಟ್ಟು 8 ದಿನ ಆಗಿದೆ. ಈಗ 8 ದಿನದಿಂದ ನಾವು ಬಡ್ಕೊಂಡು ರೈತರನ್ನ ಕರೆಯೋಕ್ಕಾಗುತ್ತೆ. ರೈತರನ್ನ ಕರ್ಕೊಬಂದು ಒಗ್ಗಟ್ಟು ಸೇರ್ಸೋಕ್ಕಾಯ್ತದೆ ನಾವು. ಇವ್ರು ಕುಂದುಕೊರತೆ ಎಲ್ಲ ಅಧಿಕಾರಿಗಳನ್ನ ಕರೆಯ ಅಂದ್ರೆ ಯಾವ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟಿಲ್ಲ. ಈ ಉಡಾಫೆ ಉತ್ತರವನ್ನು ಕೊಟ್ಟವ್ರೆ. ನಾವು ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಬೀಗ ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ತಾಲೂಕ್ ಆಫೀಸ್ಗೆ ಹೋಗ್ತಾ ಇದೀವಿ ನಾವು. ಯಾಕೆಂದ್ರೆ ಇದು ಕುಂದುಕೊರತೆ ಮೀಟಿಂಗನ್ನು ಕರೀನಿಲ್ಲ ಅಂದರೆ ರೈತರುಗಳು ಇವರು ಮನೆ ಹೊಡೆಯೋಕ್ಕೆ ಬೀಗ ಹೊಡೆಯೋಕ್ಕೆ ಏನೇನು ಬೇಕು ಇವರಿಗೆ, ಎಲ್ಲೆಲ್ಲಿ ಮನೆ ಕಟ್ಟಿಯವ್ರು ಅಲ್ಲೆಲ್ಲ ಹೊಡೆಯೋಕ್ಕೆ ಟೈಮ್ ಇದೆ. ರೈತರ ಸಮಸ್ಯೆಗಳನ್ನು ಕೇಳೋಕ್ಕೆ ಯಾವುದೇ ಕಾರಣದಿಂದ ಈ ತಹಸೀಲ್ದಾರ್ ರೆಡಿ ಇಲ್ಲ. ಇಂಥ ತಹಸೀಲ್ದಾರರು ನಮಗೆ ಬೇಕಾಗಿಲ್ಲ. ತಹಸೀಲ್ದಾರ್ ಈ ವಾರದಲ್ಲಿ ಏನಾದ್ರು ಟ್ರಾನ್ಸ್ಫರ್ ಏನಾದ್ರು DC ಮೇಡಮ್ ಅವ್ರು ಮಾಡಲಿಲ್ಲ ಅಂದರೆ ನಾವು DC ಆಫೀಸ್ ಮುಂದೆನೇ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದನ್ನು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ. ತಹಸೀಲ್ದಾರರು ಉಡಾಫೆ ಉತ್ತರಗಳನ್ನು ಕಟ್ಟಿ ರೈತರು ಯಾವುದೋ ಇವತ್ತು ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದ್ರೆ ಸರ್ವರ್ ಡೌನ್ ಅಂತೇಳಿ ಸಾವಿರಾರು ಜನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ